ಚೈತ್ರ ಮತ್ತು ರಜತ್ ಅವರು ಅಶ್ವಿನಿ ಅವ್ರನ್ನ ಏನೋ ಕುಗ್ಗಿಸ್ಬೇಕು ಆ ರೀತಿ ಇದರಲ್ಲಿ ಏನಾದ್ರು ಟಾರ್ಗೆಟ್ ಮಾಡಿ ಹೋದಂತ ಇತ್ತ? ಇಲ್ಲ, ನೀವು ನನ್ನ ಆಟ ನೋಡಿದರೆ ನೀವು, ನಾನು ಮೊದಲನೇ ವಾರ ಅಶ್ವಿನಿ ಅವರಿಗೆ ಉತ್ತಮ ಕೊಡ್ತೀನಿ. ಸೊ ಕೊನೇ ದಿನದ ತನಕ, ಏನು ಶೂಟಿಂಗ್ ಮುಗಿಯೋದು ಕೊನೆ ದಿನದ ತನಕ ಕಳಪೆನಲ್ಲಿ ನನ್ನ ಪಕ್ಕದಲ್ಲೇ ಮಲಗಿದ್ದಿದ್ದು ಅಶ್ವಿನಿ ಅವರು. ಸೊ ಅಷ್ಟು ಕ್ಲೋಸ್ ಆಗಿದ್ವಿ. ಆ್ಯಂಡ್ ಜಗಳ ಮಾಡಬೇಕು ಅಂದಾಗ ನಾನು ತುಂಬ ಜಗಳ ಮಾಡಿದ್ದೀನಿ, ಸಂದರ್ಭಕ್ಕೆ ತಕ್ಕಾಗಿ. ನಾನು ಯಾವ ಸಂದರ್ಭದಲ್ಲೂ ಕೂಡ ಅಶ್ವಿನಿ ಅವ್ರಿಗೆ ಟಾರ್ಗೆಟ್ ಮಾಡೋ ಪ್ರಯತ್ನ ಮಾಡೇ ಇರಲಿಲ್ಲ. ಒಂದು ವಾರ ಪೂರ್ತಿ ನಾನು ಆರಾಮಾಗಿದ್ದೆ. ಸೊ ನೆಕ್ಸ್ಟ್ ವೀಕ್ ಉತ್ತಮ ಕೊಡಬೇಕು ಅಂದಾಗ ಅವ್ರಿಗೇನೆ ಉತ್ತಮ ಕೊಡ್ತೀನಿ. ಬಿಕಾಸ್ ನಾನು ಹೊರಗಡೆ ಬೇರೆ ಅಶ್ವಿನಿ ನೋಡ್ಕೊಂಡು ಹೋಗಿರ್ತೀನಿ, ಒಳಗಡೆ ಅವ್ರು ಹಂಗಿರಲ್ಲ. ಸೊ ಆವಾಗ ಅದಕ್ಕೆ ನಾನು ಉತ್ತಮ ಕೊಡ್ತೀನಿ. ನಾನು ಟಾರ್ಗೆಟ್ ಮಾಡೋದಾಗಿದ್ದಿದ್ರೆ ಅದನ್ನು ಮಾಡ್ತಾನೇ ಇರಲಿಲ್ಲ. ಆ್ಯಂಡ್ ನಂಗೆ ಅದು ಅವಶ್ಯಕತೆಯೂ ಇಲ್ಲ. ನನಗೆ ಒಳಗೆ ನನ್ನ ಆಟಕ್ಕೆ ಏನು ಬೇಕು, ಯಾರು ಅಡ್ಡ ಆಗ್ತಾರೆ ಅವ್ರಿಗೆ ಮಾತ್ರ ನಾನು ಮಾತಾಡ್ತೀನಿ ಹೊರತು ಸಂಬಂಧನೇ ಇಲ್ಲದೆ ಇರೋರಿಗೆ ನಾನು ಯಾಕೆ. ನಾನು ಆ ಬ್ಯಾಕ್ಲಾಗ್ನ ಕ್ಯಾರಿ ಮಾಡಿರಲಿಲ್ಲ ಮನೆಯೊಳಗೆ. ಮತ್ತು ವೀಕೆಂಡಲ್ಲಿ ಸುದೀಪ್ ಸರ್ ಒಂದು ಕ್ವಶನ್ ಕೇಳಿದಾಗಲೂ ಕೂಡ ನಾನು ಅದಕ್ಕೆ ಅಶ್ವಿನಿ ಅವ್ರ ಫೇವರಾಗಿ ಉತ್ತರ ಕೊಡ್ತೀನಿ. ಬಿಕಾಸ್ ನನಗೆ ಅನ್ನಿಸ್ದೇ ಇರೋದನ್ನ ನಾನು ಮಾಡಲ್ಲ, ಮತ್ತು ನಾನು ಹೊರಗಡೆ ನೋಡ್ಕೊಂಡು ಹೋಗಿರೋ ಬ್ಯಾಕ್ಲಾಗ್ನ ಕ್ಯಾರಿ ಮಾಡಲ್ಲ ಅಂತ ನಾನು ಭಾಳ ಸ್ಪಷ್ಟವಾಗಿದ್ದೆ. ಹಾಗಾಗಿ ಓಕೆ, ನೀವು ಹೊರಗಡೆ ನೋಡಿದಾಗ ಅಶ್ವಿನಿ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಇಂದ ಒಳಗೆ ಹೋದಾಗ ಏನು ಅನಿಸ್ತು, ಹೆಂಗೆ ಅಶ್ವಿನಿ ಅವರು? ಅಂದರೆ ಮೋಸ್ಟ್ಲಿ ನಾನು ಹೊರಗಡೆ ನೋಡುವಾಗ ಅವ್ರದ್ದೊಂದಷ್ಟು ಘಟನೆಗಳಾಗಿತ್ತು. ಸೊ ಅದೆಲ್ಲ ಆದಮೇಲೆ ಒಳಗಡೆ ಹೋಗೋಷ್ಟರಲ್ಲಿ ಅವ್ರಿಗೊಂದಷ್ಟು ವೀಕೆಂಡ್ನ ಇನ್ಪುಟ್ಸ್ಗಳಿಂದ ಅವರೊಂದಷ್ಟು ಕರೆಕ್ಷನ್ ಮಾಡ್ಕೋಬೇಕು ಅನ್ನೋ ಅಂತ ತಯಾರಿನಲ್ಲಿದ್ದರು. ಅದ್ರ ಜೊತೆ ಕರೆಕ್ಟಾಗಿ ಅವ್ರಿಗೆ ತುಂಬ ಕ್ಲೋಸ್ ಆಗಿದ್ದ ಜಾನ್ವಿ ಅವರು ಎಲಿಮಿನೇಟ್ ಆಗ್ತಾರೆ. ಸೊ ಈಗೇನು ಒಬ್ಬಂಟಿ ಆಗಿರ್ತಾರೆ, ಸೊ ಒಬ್ಬರೇ ಇರ್ತಾರೆ, ತುಂಬ ಕಾಮ್ ಆ್ಯಂಡ್ ಕೂಲ್ ಆಗಿರ್ತಾರೆ. ಸೊ ಅದನ್ನು ನಾನು ಅಬ್ಸರ್ವ್ ಮಾಡಿದೆ. ಹಾಗಾಗಿ ನನಗೆ ಹೊರಗಡೆ ನಾನಿದ್ದಾಗ ಅವ್ರು ಹಾಗೆ ಇದ್ರಾ ಅಥವಾ ಒಳಗಡೆ ಬೇರೆ ಇದ್ದಾರಾ ಅಂತ ನಂಗೆ ಜಡ್ಜ್ ಮಾಡೋಕ್ಕೆ ಆಗಿಲ್ಲ. ಒಂದೇ ತಿಂಗಳಿದ್ದಿದ್ದು, ಮೋಸ್ಟ್ಲಿ ಇನ್ನೊಂದು ತಿಂಗಳಿದ್ದಿದ್ರು ಗೊತ್ತಾಗಿರೋದು ಏನು, ಜಡ್ಜ್ ಮಾಡೋಕ್ಕೂ ಆಗಿಲ್ಲ. ನಾನು ಹೋಗೋಕೆ ಟೈಮಿಗೆ ಕರೆಕ್ಟಾಗಿ ಅವ್ರು ಚೇಂಜಸ್ಗಳನ್ನು ಕೂಡ ಮಾಡ್ಕೊಂಡಿದ್ದ ಕಾರಣಕ್ಕೆ ಅದೇ ಅವ್ರು ರಿಯಲ್ ಅಶ್ವಿನಿನ ಇಲ್ವ ನಂಗೆ ಗೊತ್ತಾಗಿಲ್ಲ. ಟಾಸ್ಕ್ ಅಂತ ಬಂದಾಗ ನಿಮ್ಮ ಅವರ ಮಧ್ಯೆ ಸಾಕಷ್ಟು ಟಫೆಸ್ಟ್ ಇದಾಗಿರುತ್ತೆ. ಸೊ ಆ ಒಂದು ವಾರದಲ್ಲಿ ಟಾಸ್ಕ್ ಮಾಡೋಂಥ ಸಂದರ್ಭದಲ್ಲಿ ನಿಮ್ಮ ಅವರ ಮಧ್ಯೆ ಸಾಕಷ್ಟು ವಾರಗಳಾಗುತ್ತೆ. ಹೌದೌದು, ಗಲಾಟೆಗಳು ನಡೆಯುತ್ತೆ, ಪರ್ಚ್ತೀವಿ, ಕಿತ್ತಾಡ್ತೀವಿ. ಬಿಕಾಸ್ ಫಿಸಿಕಲಿ ಈಕ್ವಲ್ ಇಲ್ಲ ನಾವಿಬ್ಬರು. ಸೊ ನನ್ನ ಡಬಲ್ ವೆಯ್ಟ್ ಇದ್ದಾರೆ ಅವರು. ಸೊ ಅವ್ರು ನನ್ನ ಮೈ ಮೇಲೆ ಬಿದ್ದಾಗ ಆ ವೆಯ್ಟ್ ತಡೆಯೋದಕ್ಕಾಗೋದಿಲ್ಲ. ಆ್ಯಂಡ್ ಅವರು ನನ್ನನ್ನು ಪರ್ಚಿರೋದು ನೋಡಿ, ಇದೆಲ್ಲ ಅವ್ರು ಪರ್ಚಿರೋದು ಇದೆಲ್ಲ. ಸೊ ಈ ಥರ ಅವ್ರು ಪರ್ಚಿದ್ದು, ಸೊ ಅದಕ್ಕೆ ರಿಯಾಕ್ಟಾಗಿ ನಾನು ಪರ್ಚಿರೋದು. ಒಂದು ಆಟ ಅಂತ ಅದಕ್ಕೆ ಬಂದುತ್ತೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಒಂದು ಗಲ್ಲಿ ಕ್ರಿಕೆಟ್ ಆಡುವಾಗ ಎಷ್ಟು ಕಿತ್ತಾಡಲ್ಲ, ಹೊಡೆದಾಟಗಳೇ ಆಗೋಗ್ಬಿಡುತ್ತೆ. ಸಾಮಾನ್ಯವಾಗಿ ಮನೆಯಲ್ಲಿ ಅಂಗಳದಲ್ಲಿ ಆಟ ಆಡೋ ಆಟದಲ್ಲಿ ಅಷ್ಟೊಂದು ಗಲಾಟೆಗಳಾಗ್ಬೋದಾದರೆ, ಇನ್ನೊಂದು ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಆಟ ಆಡೋವಂಥ ಸಂದರ್ಭದಲ್ಲಿ ಡೆಫಿನೆಟ್ಲಿ ಅದು ಪ್ರಶ್ನೆ ಬಂದೇ ಬರುತ್ತೆ, ಜಗಳಗಳು ಆಗೇ ಆಗುತ್ತೆ. ಇಲ್ಲ ಅದನ್ನು ಸರಿ ಮಾಡ್ಕೊಂಡು ಹೋಗ್ಬೇಕು. ಟಾಸ್ಕ್ ಆದಮೇಲೆ ಅದು ಮತ್ತೆ ಸರಿಯಾಗುತ್ತೆ ಅಂತ.